ನೋಡಿ ನಾನು 13 ನಂಬರ್ ನೀಡ್ಲನ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಚುಚ್ಚಿ ಮತ್ತೊಂದು ಸಿಂಗಲ್ ನಾಟ್ನ ಹಾಕೋಬೇಕು. ಸಿಂಗಲ್ ನಾಟ್ ಆದ ನಂತರ ಕುಚ್ಚಿಗೆ 3 ಚೈನ್ 3 to 4 ಹಾಕೋಬೋದು. ತ್ರೀ ಆದರೂ ಹಾಕ್ಬೋದು, 4 ಆದರೂ ಹಾಕ್ಬೋದು. ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡಿಕೊಂಡು 4 ಚೈನ್ನ ನಾವಿಲ್ಲಿ ಹಾಕ್ಕೋಬೇಕು. 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಈ ರೀತಿ ಬೀಡನ್ನ ಇಟ್ಕೊಂಡು ರಿಂಗ್ ಬೀಡ್ಸ್ ಓಲೆಲ್ಲ ಹಾಕಿ ಮತ್ತು ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಥ್ರೆಡ್ನ ಸೇರಿಸಿ ಬೀಡ್ಗೆ ಮತ್ತು ರಿಂಗ್ ಬೀಡ್ಸ್ಗೆ ಸೇರಿಸಿ ಈ ರೀತಿ ಥ್ರೆಡ್ನ ಎಳ್ಕೊಳ್ಳಿ. ಥ್ರೆಡ್ನ ಎಳ್ಕೊಂಡು ಸಿಂಗಲ್ ಲಾಕ್ ನಾನು ಡೈರೆಕ್ಟಾಗಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಬೀಡ್ಗೆ ಯಾವುದೇ ರೀತಿ ಲಾಕ್ನ ನಾನಿಲ್ಲಿ ಮಾಡ್ಕೊಂಡಿಲ್ಲ. ನೋಡಿ, ಸಿಂಗಲ್ ಲಾಕ್ ಮಾಡ್ಕೊಂಡ ನಂತರ ಮತ್ತೆ 4 ಚೈನ್ನ 2 ಟೈಮ್ಸು ತಗೋಬೇಕು. 1 2 3 4 ಸಿಂಗಲ್ ಲಾಕ್ ಮತ್ತು 4 ಚೈನ್ ಅಥವಾ 3 ಆದರೂ ತಗೋಬೋದು ಕುಚ್ಚಿಗೆ. ನಾನು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಎಲ್ಲ 4 ಚೈನೇ ನಾನಿಲ್ಲಿ ತಗೊಂಡಿದ್ದೀನಿ. ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮತ್ತೊಂದು ಟೈಮು 4 ಚೈನ ನಾವಿಲ್ಲಿ ತಗೋಬೇಕು. 4 ಈ ಆರ್ಚ್ ಮಾಡ್ಕೋತೀವಲ್ಲ ಇಲ್ಲಿಗೆ ಹೇಗೆ ಒಂದು ಬೀಡ್ಸ್ಗೆ 2 ಈ ಕಡೆ ಸೇರಿದ್ರೆ ಒಂದು ಆರ್ಚ್ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ತಗೋಬೇಕು. ನೋಡಿ, ಲಾಕ್ನ ಮಾಡಿಕೊಂಡು ಈಗ ನಾವು ಬೀಡು ಮತ್ತು ರಿಂಗ್ ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸು ಮತ್ತು ಬೀಡು ಹಾಕ್ಕೊಂಡು 3 ಟೈಮ್ಸು 4 ಚೈನ್ನ ತಗೊಂಡು ಮತ್ತೆ ಬೀಡ್ ಹಾಕಿ ಮತ್ತೆ 3 ಟೈಮ್ಸ್ನ ಹಾಕ್ಕೋಬೇಕು. ಮತ್ತು 3 ಟೈಮ್ಸ್ ಎಂಡಿಂಗಲ್ಲಿ ಮಾತ್ರ 2 ಟೈಮ್ಸು, ಫಸ್ಟ್ ಮಾತ್ರ 2 ಟೈಮ್ಸು, ಫಸ್ಟು ಲಾಸ್ಟ್ 2 ಟೈಮ್ಸು, ಮಿಡಲಲ್ಲೆಲ್ಲ 3 ಟೈಮ್ಸ್ನ ತಗೊಂಡು ಸೀರೆ ಫುಲ್ಲು ಕಂಟಿನ್ಯೂ ಮಾಡಬೇಕು. ನೋಡಿ, ಬೀಡನ್ನ ಹಾಕ್ಕೊಂಡು ಎಲ್ಲಿ ಬರುತ್ತಾ ನೋಡಿಕೊಂಡು ಸಿಂಗಲ್ ಲಾಕ್ನ ನಾನು ಇಲ್ಲಿ ಮಾಡ್ಕೋಬೇಕು. ಸಿಂಗಲ್ ಲಾಕ್ನ ಮಾಡಿಕೊಂಡು 4 ಚೈನ್ 3 ಟೈಮ್ಸ್. ನೋಡಿ, ನಾನು 3 ಸ್ಟೆಪ್ಗೆ ಆಗೋಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಸ್ಟೆಪ್ಪು ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪು ನಾನು ಸೇಮ್ ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ.
ನೋಡಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದ ನಂತರ ಚೈನಿಗೆ ಸೇರಿಸಿ ಒಂದ್ಸರಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಅದೇ ರೀತಿ ಇನ್ನು 2 ಟೈಮ್ಸು ಕಂಟಿನ್ಯೂ ಮಾಡಿ. ಸಿಂಗಲ್ ಕ್ರೋಶನ ನಾವಿಲ್ಲಿ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತಂದು ನೋಡಿ, ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಮತ್ತು ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಲಾಕ್ನ ನಾವಿಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಲಾಕ್ ಹತ್ರ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕು ಮತ್ತು ಚೈನಿಗೆ ಸೇರಿಸಿ ಒಂದು ಸಿಂಗಲ್ ಲಾಕ್. ಸಿಂಗಲ್ ಲಾಕ್ ಮಾಡ್ಕೊಂಡ ನಂತರ ನೋಡಿ, ಲಾಕ್ನ ಮಾಡಿಕೊಂಡು ನೀಡ್ಲೆ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ಕೊಂಡು ಬೀಡು ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಂಡು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮತ್ತು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ನೋಡಿ, ಮತ್ತೆ ತೋರಿಸ್ತೀನಿ. ನೀಡ್ಲೆ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮತ್ತು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮಾಡಿಕೊಂಡು 2 3 ಚೈನ ನೀವೆಲ್ಲ ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೊಂಡು ನೀಡ್ಲೆ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ಥ್ರೆಡ್ನ ತಗೊಂಡು ನೋಡಿ, ನೀಡ್ಲೆ ಮೇಲೆ ಈಗ 3 ಥ್ರೆಡ್ ಇದೆ. ಆ 3 ಥ್ರೆಡ್ಗೂ ಸೇರಿಸಿ ನೀವು ನಿಧಾನಕ್ಕೆ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ಈ ರೀತಿ ಬರುತ್ತೆ. ಇದೇ ರೀತಿ ಹಾಫ್ ಬೀಡ್ಸ್ನ ನಾವಿಲ್ಲಿ ಇದೇ ಕಲರಲ್ಲಿ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ, ನೀಡ್ಲೆ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಒಂದು 2 ಸ್ಟೆಪ್ ಮಾಡೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡಿಕೊಂಡು 2 3 ಚೈನ್, ಈ ರೀತಿ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು 1 ಟೈಮ್ ಥ್ರೆಡ್ನ ಸುತ್ತಿ ಬೀಡ್ಸ್ ಕ್ಯಾಪಲ್ಲಿ ನೀಡ್ಲನ್ನ ಹಾಕಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಿ ಬೀಡ್ಸ್ ಕ್ಯಾಪಲ್ಲಿ ನೀಡ್ಲನ್ನ ಹಾಕಿ ಥ್ರೆಡ್ನ ತಗೊಂಡು ಸ್ಟಾರ್ಟಿಂಗ್ 2 ಥ್ರೆಡ್ನ 1 ಮಾಡ್ಕೋಬೇಕು. ನಂತರ ನೀಡ್ಲ ಮೇಲೆ 2 ಥ್ರೆಡ್ ಇರುತ್ತೆ, ಆ 2 ಥ್ರೆಡ್ ಕೂಡ 1 ಮಾಡಿಕೊಂಡು 3 ಚೈನ್ 2 3 ಚೈನ್. ನಂತರ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಈ 2 ಕಂಬದ ಗ್ಯಾಪಲ್ಲಿ ನೀಡ್ಲನ್ನ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು 3 ಥ್ರೆಡ್ ಇರುತ್ತೆ, ಆ 3 ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ನಾವಿಲ್ಲಿ ಎಳ್ಕೋಬೇಕು. ಎಳ್ಕೊಂಡು
ನೀಡ್ಲ್ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಬೀಡ್ಸ್ ಕ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರ ಸೇರಿಸಿ ಒಂದು 2 ದಾರ ಸೇರಿಸಿ ಒಂದನ್ನ ಮಾಡ್ಕೋಬೇಕು. ಮತ್ತು 3 ಚೈನ್ ಆದಷ್ಟು ಎಲ್ಲ ಥ್ರೆಡ್ಡು ಒಟ್ಟಿಗೆ ಬರಬೇಕು. ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ. ಸೇಮ್ ಗ್ಯಾಪಲ್ಲೇ ಹೋಗಿ ನೀಡಲ್ನ ಹಾಕಿ ನೋಡಿ ಡಿಸೈನ ಈ ರೀತಿ ಕೆಳಗಡೆ ಈ ರೀತಿ ಹಿಂಗೆ ಬ್ಯಾಕ್ ಸೈಡ್ಗೆ ಎಳ್ಕೊಂಡ್ರೆ 3 ಥ್ರೆಡ್ಡು ನೀಟಾಗಿ ನಮಗೆ ಲಾಕ್ ಮಾಡೋಕ್ಕೆ ಸಿಗುತ್ತೆ. ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು 3 ಥ್ರೆಡ್ಗೂ ಸೇರಿಸಿ ನಾವು ಥ್ರೆಡ್ನ ಈ ರೀತಿ ಎಳ್ಕೋಬೇಕು. ನೋಡಿ ಇದೇ ರೀತಿ ಫುಲ್ ಇಲ್ಲಿ ಈ ಸೈಡ್ಗೂ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಈ ಸೈಡ್ಗೂ ಕಂಪ್ಲೀಟ್ ಮಾಡಿ ನಿಮಗೆ ಇನ್ನು ಹಾಫ್ ಬೀಡ್ಸು ಆಮೇಲೆ ತೋರಿಸ್ತೀನಿ. ನೀವು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಹಾಫ್ ರಿಂಗ್ನ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 3 6 7 ಪೆಟಲ್ಸ್ ಇಲ್ಲಿ ನನಗೆ ಬಂದಿದೆ. ನೋಡಿ ನೋಡಿ ಈ ರೀತಿ ಇಟ್ಕೊಂಡು ಚೈನ್ಗೆ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ನ ಮಾಡಿಕೊಂಡು ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಇಲ್ಲಿ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ 3 ಸಿಂಗಲ್ ಕ್ರೋಶೆ ಆಯಿತು. ಮತ್ತು ಲಾಕ್ ಇರೋ ಕಡೆ ಲಾಕ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ಚೈನಿಗೆ ಸೇರಿಸಿ ಒಂದು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಿ ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ದಾರ ಸೇರಿಸಿ ಒಂದು ಮತ್ತು 2 ದಾರ ಸೇರಿಸಿ ಒಂದು ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಹಾಕಿ 2 ದಾರ ಸೇರಿಸಿ ಒಂದನ್ನ ಮಾಡ್ಕೋಬೇಕು. ಮತ್ತು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ಮಾಡಿಕೊಂಡು 3 ಚೈನ್ ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬಕ್ಕೆ ಸೇರಿಸಿ 3 ಚೈನ್ಸ್ ನೋಡಿ ಕಂಬಕ್ಕೆ ಸೇರಿಸಿ ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ. ಆ 3 ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು.
ಆದಷ್ಟು ಎಲ್ಲ ಥ್ರೆಡ್ಗಳು ಒಟ್ಟಿಗೆ ಬರಬೇಕು. ಈ ರೀತಿ ಮಾಡಿಕೊಂಡು ಮತ್ತೆ ನೀಡ್ಲಿ ಮೇಲೆ ಥ್ರೆಡ್ನ ಹಾಕಿ ನೀಡ್ಲಿ ಮೇಲೆ ಥ್ರೆಡ್ನ 1 ಟೈಮ್ ಸುತ್ತಕೊಂಡು 2 ದಾರದಲ್ಲಿ 1 ಮತ್ತು ಈ 2 ದಾರದಲ್ಲಿ ಕೂಡ 1 ಮತ್ತು ನೀಡ್ಲಿ ಮೇಲೆ ಮತ್ತು ಕಂಬದ ಮೇಲೆ 3 ಚೈನು ನೀಡ್ಲಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ನೋಡಿ ನೀಡ್ಲಿ ಮೇಲೆ 3 ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ನಾವಿಲ್ಲಿ ಎಳ್ಕೋಬೇಕು. ಆದಷ್ಟು ನಿಧಾನಕ್ಕೆ ಎಳ್ಕೊಳ್ಳಿ. ಇಲ್ಲಿ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು 3 ಥ್ರೆಡ್ಗೂ ಸೇರಿಸಿ ನಾವಿಲ್ಲಿ ಥ್ರೆಡ್ನ ಎಳ್ಕೋಬೇಕು. ಥ್ರೆಡ್ನ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು. ಇದೇ ರೀತಿ ಮಾಡ್ಕೊತಾ ಇದ್ದರೆ ಪೆಟಲ್ಸ್ ಡಿಸೈನು ಹಾಫ್ ಬೀಡ್ಸು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಒನ್ 2 3 ಚೈನು ನೀಡ್ಲು ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ದಾರ ಸುತ್ತಕೊಂಡು 3 ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ನಾವಿಲ್ಲಿ ಥ್ರೆಡ್ನ ನೀವಿಲ್ಲಿ ಎಳ್ಕೋಬೇಕು. ನೋಡಿ ಇದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೇ ರೀತಿ ನೋಡಿ ಫಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಇದೇ ರೀತಿ ಇದು ಹತ್ರ ಮಾಡ್ತಾ ಈಗ ಅದು ಈ ರೀತಿ ಫಿನಿಶಿಂಗ್ ಬರುತ್ತೆ. ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್ ಸ್ಟೆಪ್ನ ನೆಕ್ಸ್ಟ್ ಸ್ಟೆಪ್ಪು ನೋಡ್ಕೊಳ್ಳೋಣ. ನೋಡಿ ನಾನು ಈ ರೀತಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪು ಇವಾಗ ಇದೇ ರೀತಿ ಈ ಸೈಡ್ ಕೂಡ ಬರಬೇಕು. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ. ನೋಡಿ ಸೆಕೆಂಡ್ ಸ್ಟೆಪ್ಗೆ ನಾನು ಇಲ್ಲಿ ಬೇಬಿ ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ನಾವು ಎಂಡ್ ಮಾಡಿದ್ವಲ್ಲ ಅಲ್ಲಿಂದ ನಾವು ಮಾಡ್ಕೋತಾ ಹೋಗೋಣ. ನೋಡಿ ನಾನು ಇಲ್ಲಿಂದ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ ಆರ್ಚ್ ಹತ್ರ, ಅಲ್ಲಿಂದ ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡ್ಕೋತೀನಿ. ಸಿಂಗಲ್ ಲಾಕ್ನ ಮಾಡಿಕೊಂಡು ನೋಡಿ ನೀಡ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಬೀಡ್ಸು ಒಳಗಡೆಯಿಂದ ಥ್ರೆಡ್ನ ಈ ರೀತಿ ತಗೋಬೇಕು. ತಗೊಂಡು 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಈ ರೀತಿ ಹಾಕ್ಕೊಂಡು ಎಳ್ಕೊಳ್ಳಿ. ಈ ರೀತಿ ಹತ್ರಕ್ಕೆ ಎಳ್ಕೊಂಡು 3 ಚೈನ್ ಸೇಮ್ ಡಿಸೈನೇ ಹಾಫ್ ಬೀಡ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಷ್ಟೇ. ನೋಡಿ ನೀವು ಬೇಕಾದರೆ ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಕೋಬೋದು. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಬೇಕಾದರೆ ಇಲ್ಲಿಂದ ಕೂಡ ಸ್ಟಾರ್ಟ್ನ ಮಾಡ್ಕೋಬೋದು. ಇಲ್ಲಿಂದ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 3 ಚೈನ್ನ ಹಾಕ್ಕೊಂಡು ನೀಡ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ಥ್ರೆಡ್ನ ತಂದು ಏನು ಈ 3 ಥ್ರೆಡ್ ಇದೆ ನೀಡ್ಲಿ ಮೇಲೆ ಆ 3 ಥ್ರೆಡ್ ಸೇರಿಸಿ
ಥ್ರೆಡ್ನ ಎಳ್ಕೊಂಡು ಈ ರೀತಿ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡಾಗ ಇಲ್ಲಿ ಪೆಟಲ್ಸ್ ಡಿಸೈನು ನಮಗೆ ಬರುತ್ತೆ. ಮತ್ತು ನೀಡ್ಲಿ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು 2 ದಾರದಲ್ಲಿ ಒಂದು ಮತ್ತು ಈ 2 ದಾರದಲ್ಲಿ ಕೂಡ ಒಂದು ಮಾಡಿಕೊಂಡು 3 ಚೈನ್ ಆದ ನಂತರ ನೀಡ್ಲಿ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ 3 ಥ್ರೆಡ್ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು. ಥ್ರೆಡ್ನ ಎಳ್ಕೊಂಡು ಮತ್ತೆ ನೀಡ್ಲಿ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ದಾರದಲ್ಲಿ ಒಂದು ಮತ್ತು ಈ 2 ದಾರದಲ್ಲಿ ಕೂಡ ಒಂದು ಮಾಡಿಕೊಂಡು 3 ಚೈನ್ ಆದ ನಂತರ ನೀಡ್ಲಿ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ಕೊಂಡು 3 ಚೈನ್ ಸೇರಿಸಿ 3 ಚೈನ್ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು. ನೀಡ್ಲಿ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ನೀಡ್ಲಿ ಮೇಲೆ 3 ಥ್ರೆಡ್ ಇರುತ್ತೆ, ಆ 3 ಥ್ರೆಡ್ಗೆ ಸೇರಿಸಿ ಎಳೆದು ಈ ರೀತಿ ಟೈಟ್ ಮಾಡ್ಕೋಬೇಕು. ಮತ್ತು ನೀಡ್ಲಿ ಮೇಲೆ ಥ್ರೆಡ್ನ ಒಂದು ಟೈಮ್ ಸುತ್ಕೊಂಡು ನೋಡಿ ಈ ರೀತಿ ಬೀಡ್ಸ್ ಮೇಲೆ ಬೆರಳನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ನಿಮಗೆ ಇಲ್ಲಿ ಬೀಡ್ಸೇ ಗ್ರಿಪ್ ಕೊಡೋದು, ಅದಕ್ಕೆ ಬೀಡ್ಸ್ನ ಇಟ್ಕೊಂಡು ಮಾಡಿ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ಥ್ರೆಡ್ನ ತಂದು 3 ಥ್ರೆಡ್ಡಿಗೂ ಸೇರಿಸಿ ಥ್ರೆಡ್ನ ನಾವಿಲ್ಲಿ ಎಳ್ಕೋಬೇಕು. ಮೂರು ದಾರ ಸೇರಿಸಿ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು ಮತ್ತೆ ನೀಡ್ಲ ಮೇಲೆ ಒಂದು ಟೈಮು ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ಕೊಂಡು ಮತ್ತೆ ಸೇಮ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು 2 ದಾರದಲ್ಲಿ ಒಂದು ಮತ್ತು 2 ದಾರದಲ್ಲಿ ಒಂದು ಹಾಕಿ ಕಂಬ ಮಾಡಿಕೊಂಡು ಮತ್ತೆ 3 ಚೈನ್ ಆದಮೇಲೆ ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ 3 ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು. ಎಳ್ಕೊಂಡು ಟೈಟ್ ಮಾಡ್ಕೊ ನೋಡಿ 5 ಆಗಿದೆ. ಇನ್ನು 2 ಹಾಕಿ ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. 2 7 ಒಂದು ಸೈಡ್ 7 ಒಂದು ಸೈಡ್ 7 ಟೋಟಲ್ 14 ಪೆಟಲ್ಸು ಒಂದು ಬೀಡ್ಸ್ಗೆ ಇಲ್ಲಿ ಬರ್ತದೆ. 3 ಚೈನ್ ಕಂಬ ಆದ ತಕ್ಷಣ 3 ಚೈನ್ ಕಂಬದ ಮೇಲೆ 3 ಚೈನ್ ಆದಮೇಲೆ ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ಸ್ ಕೆಳಗಡೆಯಿಂದ ನೀಡ್ಲು ಕೆಳಗಡೆಯಿಂದ ಕಂಬದ ಕೆಳಗಡೆಯಿಂದ ಥ್ರೆಡ್ನ ತಂದು 3 ಥ್ರೆಡ್ ಸೇರಿಸಿ ಒಂದನ್ನ ಮಾಡ್ಕೋಬೇಕು. ನೋಡಿ ಈ 3 ಥ್ರೆಡ್ ಏನಿದೆ ಆ 3 ಥ್ರೆಡ್ಡು ಸೇರಿಸಿ ಥ್ರೆಡ್ನ ನಾವಿಲ್ಲಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಈ ರೀತಿ ಟೈಟ್ ಮಾಡ್ಕೊಳ್ಳಿ.
ಲಾಸ್ಟ್ ಒನ್, 2 ದಾರದಲ್ಲಿ ಒಂದು, 2 ದಾರದಲ್ಲಿ ಒಂದು, ಮತ್ತು 3 ಚೈನ್, 2 3 ಚೈನ್, ಮತ್ತು ನೀಡ್ಲೆ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೋಡಿ ಈ ರೀತಿ ಮಾಡ್ಕೊಂಡ ನಂತರ ನೋಡಿ ನಾವೇ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ, ನೋಡಿ ನಾವಿಲ್ಲಿ ಸಿಂಗಲ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಸೇರಿಸಿ ಸಿಂಗಲ್ ಲಾಕ್ನ ನಾವಿಲ್ಲಿ ಮಾಡ್ಕೋಬೇಕು. ಫಸ್ಟು ನೋಡಿ ಚೈನಿಗೆ ಸೇರಿಸಿ, ನೋಡಿ ನಿಮಗೇನು ನೀಟಾಗಿ ತೋರಿಸ್ಕೊಡ್ತೀನಿ. ನೋಡಿ ಈ ಚೈನ್ ಇದೆಯಲ್ಲ, ಈ ಚೈನಿಗೆ ಸೇರಿಸಿ, ಚೈನಿಗೆ ಮಾತ್ರ ಸೇರಿಸ್ಬೇಕು, ಈ ಡಿಸೈನ್ಗೆ ಸೇರಿಸೋದಿಲ್ಲ. ಚೈನಿಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಇರತ್ತವು ನೋಡಿ. ಆವಾಗ ಸಿಂಗಲ್ ಲಾಕ್ ಮಾಡ್ಕೊಂಡ ನಂತರ ಈ ರೀತಿ ಇಟ್ಕೋಬೇಕು ಬಟ್ಟೆನ. ಈಗ ಹಿಂಗೆ ಇಟ್ಕೊಂಡು ಮಾಡ್ತಾಯಿದ್ವಲ್ಲ, ಈಗ ಬಟ್ಟೆನ ಈ ರೀತಿ ತಿರ್ಸ್ಕೊಂಡು ಸಿಂಗಲ್ ಹಾಕಿರೋ ಕಡೆ ಆದಷ್ಟು ಎಲ್ಲ ಥ್ರೆಡ್ಡು ಬರೋ ರೀತಿ ನೋಡ್ಕೊಳ್ಳಿ. ನೋಡಿ ಸಿಂಗಲ್ ಹಾಕಿರೋ ಕಡೆ ಸಿಂಗಲ್ ಲಾಕ್ನ ಮಾಡಿಕೊಂಡು ನೋಡಿ ಇಲ್ಲಿ 3 ಚೈನ್ನ ನೀವು ಇಲ್ಲಿ ಹಾಕ್ಕೊಳ್ಳಿ. ಇಲ್ಲ ಇದಕ್ಕೆ ಸಿಂಗಲ್ ಲಾಕ್ ಸಿಂಗಲ್ ಕ್ರೋಶ ಮಾಡ್ಕೊಂಬಂದಿದ್ದೀವಲ್ಲ, ಸಿಂಗಲ್ ಲಾಕ್ ಅಂತ ಹೇಳ್ಬೋದು, ಸಿಂಗಲ್ ಕ್ರೋಶ ಅಂತಾದರೂ ಹೇಳ್ಬೋದು. ಅದಕ್ಕೆ ನೀವು ಇಲ್ಲಿ ಬೇಕಾದರೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಲಾಕ್ನ ಮಾಡ್ತಾ ಬರ್ಬೋದು. ಅಥವಾ ಅದು ಕಷ್ಟ ಅಂತ ಹೇಳಿದ್ರೆ ಚೈನ್ ಕೂಡ ಹಾಕ್ಕೋಬೋದು. ಕುಚ್ಚು ಹಾಕುವಾಗ 2 ಸೇರಿಸಿ ಆದರೂ ಹಾಕ್ಬೋದು, ಇಲ್ಲ ಬರೀ ಚೈನಿಗೆ ಮಾತ್ರ ಹಾಕ್ಬೋದು. ನೋಡಿ 1 2 3 ಚೈನ್ ಹಾಕಿ 4 ಬೇಕಾಗುತ್ತೆ. 4 ಚೈನ್ ಹಾಕಿ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಲಾಕಿಗೆ ಮೇಲೆ ಸಿಂಗಲ್ ಲಾಕ್ನ ಮಾಡಿಕೊಂಡು ಇವಾಗ ಬಟ್ಟೆ ಈ ರೀತಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೋಡಿ ಚೈನಿಗೆ ಸೇರಿಸಿ ಒಂದು ಸಿಂಗಲ್ ಲಾಕ್ನ ನಾವಿಲ್ಲಿ ಮಾಡ್ಕೋಬೇಕು. ಬರೀ ಚೈನಿಗೆ ಬರೀ ಚೈನಿಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ ಇಲ್ಲಿ ಸಿಂಗಲ್ ಲಾಕ್ ಇರೋ ಕಡೆ ಸಿಂಗಲ್ ಲಾಕ್ನ ಮಾಡಿದ್ದೀವಿ. ಚೈನ್ ಸೇರಿಸಿ ಸಿಂಗಲ್ ಲಾಕ್ನ ಮಾಡಿಕೊಂಡು ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ 2 ದಾರದಲ್ಲಿ ಒಂದು, ಮತ್ತು 2 ದಾರದಲ್ಲಿ ಒಂದು, ಮತ್ತು 3 ಚೈನ್ 1 2 3 ಚೈನ್ ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡ್ಲಿಂದ ಈ 3 ಥ್ರೆಡ್ಗೂ ಸೇರಿಸಿ ನಾವು ಥ್ರೆಡ್ನ ಎಳ್ಕೋಬೇಕು. ನೋಡಿ ನೀಡ್ಲ ಮೇಲೆ 3 ಥ್ರೆಡ್ ಇದೆ, 3 ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೊಂಡು ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಆವಾಗ ಪೆಟಲ್ಸ್ ಡಿಸೈನ್ ನಿಮ್ಗೆ ಬರುತ್ತೆ. ನೋಡಿ ಇದೇ ರೀತಿ ನೀವು ಎಲ್ಲ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ನೀವು ಇಲ್ಲಿಂದ ಬಂದು ಇಲ್ಲಿ ಸ್ಟಾಪ್ ಕೂಡ ಮಾಡ್ಕೋಬೋದು, ಅಥವಾ ಇಲ್ಲಿ ಕಂಟಿನ್ಯೂ ಮಾಡಿ ಇಷ್ಟು ಮಾಡಿಕೊಂಡು ಮತ್ತು ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಬೋದು. ಈ ರೀತಿ ಕೂಡ ಮಾಡ್ಬೋದು, ಈ ರೀತಿ ಕೂಡ ಮಾಡ್ಬೋದು.
ಇದು ಫುಲ್ ಹಾಕಿ ತೋರಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ತುಂಬ ಒಳ್ಳೊಳ್ಳೆ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ಟಲ್ಲಿ ನಾನು ಕುಚ್ಚು ಕಟ್ಟಿ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.